ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ಯಾವ ವಿಷಯ ತಂದೇನಪ್ಪ ಅಂತಂದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಭಿಮಾನಿಗಳಿಗೆ ಎಷ್ಟು ಕುತೂಹಲ ಐತಪ್ಪ ಅಂತಂದ್ರ ಈ ಒಂದು ಡಿ ಬಾಸ್ಗೆ ಕೊಟ್ಟಿರ್ತಕ್ಕಂತ ಏನ್ ಖೈದಿ ನಂಬರ್ ಐತಲ್ಲ 6100 ಮೇಲೆ ಚಿಲ್ಲರು, ಆ ಖೈದಿ ನಂಬರ್ ಕೂಡ ಅವರವರ ಗಾಡಿಗೆ ನಂಬರ್ ಪ್ಲೇಟ್ ಅನ್ನಾಗಿ ಹಾಕೊಳಕತ್ತಾರಂದ್ರ ದರ್ಶನ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಐತಿ ಕರ್ನಾಟಕ ಅಭಿಮಾನಿಗಳಿಗೆ ಅಂತ ಹೇಳಿ ಗೊತ್ತಾಗ್ತದೆ. ಆದ್ರೆ ಈ ಒಂದು ಚೀಲಾಗಳಿದಾರಲ್ಲ ಬಕೆಟ್ ಹಿಡಿಯವರು, ಈ ಅಂಬರೀಶ್ ಸುಮಲತಾ ಅವರಾಯ್ತು, ಅಭಿಷೇಕ್ ಅಂಬರೀಶ್ ಅವರಾಯ್ತು, ಶರಣ್ ಆಯ್ತು, ಹಾಗೆ ಮತ್ತೆ ಯಾರು ಲವ್ಲಿ ಸ್ಟಾರ್ ಪ್ರೇಮ್ ಆಯ್ತು, ಹಾಗೆ ತರುಣ್ ಸುಧೀರ್ ಆಯ್ತು, ಹಾಗೆ ಡಾಲಿ ಧನಂಜಯ್ ಆಯ್ತು, ನಾವು ಯಾರು ಇವರು ರಚಿತಾ ರಾಮ್ ಆಯ್ತು, ಮಾಲಾಶ್ರೀ ಮಗಳಾಯ್ತು, ಬಹಳಷ್ಟು ಜನ ಏನ್ ಮಾಡಿದ್ರಪ್ಪ, ಬರೇ ಬಕೆಟ್ ಹಿಡಿ ಕೆಲಸ ಮಾಡಿದ್ರು. ಏನ್ ಬಕೆಟ್ ಹಿಡಿದ್ರಪ್ಪ, ಅವ್ರವರ ಸಿನಿಮಾಗಳು ಲಾಂಚ್ ಆಗಬೇಕಾದ್ರೆ ಡಿ ಬಾಸ್ ಅವರೇ ಲಾಂಚ್ ಮಾಡಬೇಕು, ಅವ್ರನ್ನ ಎತ್ಕೊಳ್ದೇನು, ತಬ್ಕೊಳ್ದೇನು, ಅವ್ರ ಪಪ್ಪಿ ಕೊಡ್ದೇನು, ಕಿಸ್ ಕೊಡ್ದೇನು. ಸುಮಲತಾ ಮೇಡಮ್, ಇದು ಜನ ಹೇಳ್ತಾ ಇದಾರೆ, ಉತ್ತರ ಕರ್ನಾಟಕ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ದರ್ಶನ್ ನನ್ನ ಮಗ ಅಂತ ಹೇಳ್ತಿದ್ರಲ್ಲ ಮೇಡಮ್. ಇವತ್ತು ದರ್ಶನ್ ಅವ್ರನ್ನ ಹೋಗಿ ಮಾತಾಡ್ಸಕ್ಕಾಗ್ಲಿಲ್ಲ ಸುಮಲತಾಜಿ ಅವರೇ. ಅಭಿಷೇಕ್ ಅಂಬರೀಶ್ ನಮ್ಮಣ್ಣ ದರ್ಶನ್ ನಮ್ಮಣ್ಣ ಅಂತ ಹೇಳ್ತಿದ್ದಿಲ್ಲ ಕಂದ. ಇದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಅಭಿಮಾನಿಗಳು ಹೇಳ್ತಾ ಇದಾರೆ ನಮ್ಮಣ್ಣ ದರ್ಶನ್ ಅಂತ ಹೇಳ್ತಾ ಇದ್ದಲ್ಲಪ್ಪ. ಒಂದ್ ದಿವಸ ಆದ್ರೂ ಹೋಗಿ ದರ್ಶನ್ ಅವ್ರ ಜೈಲಲ್ಲಿ ಇದ್ದಾಗ ದರ್ಶನ್ ಅವ್ರಿಗೆ ಅವ್ರ ಎನ್ಕ್ವೈರಿ ಮಾಡಾಗ ಹೋಗಿ ಸುಮಲತಾ ಅವರು ಹೋಗಿ ಮಾತಾಡಿದ್ರ, ಅಭಿಷೇಕ್ ಅಂಬರೀಶ್ ಹೋಗಿ ಮಾತಾಡಿದ್ರ, ಡಾಲಿ ಧನಂಜಯ್ ಮಾತಾಡಿದ್ರ, ರಚಿತಾ ರಾಮ್ ಅವ್ರು ಮಾತಾಡಿದ್ರ, ಇದೇ ಮಾಲಾಶ್ರೀ ಮಗಳು ಅವ್ರದ್ದು ಯಾವ್ದೋ ಸಿನಿಮಾ ಬಂದಿತ್ತಲ್ಲ, ಮಾಲಾಶ್ರೀ ಕಾಟೇರ ಸಿನಿಮಾ ಹಿಟ್ ಆದಾಗ ದರ್ಶನ್ ಸರ್ ನನಗೆ ಲೈಫ್ ಕೊಟ್ರು, ದರ್ಶನ್ ಸರ್ ಇಂದ ನನ್ನ ಸಿನಿಮಾ ಹಿಟ್ ಆಯ್ತು, ದರ್ಶನ್ ಸರೇ ನನ್ನ ದೇವ್ರು ಅಂತಿದ್ದೆಲ್ಲ ಕಂದ. ಹೆಣ್ಮಗು ನಿನಗೆ ಅಮ್ಮ ಎಲ್ಲೋಯ್ತಮ್ಮ. ಯಾರೋ ಸಿನಿಮಾದ ಮೀಡಿಯಾದವ್ರು ಬಂದು ನೀನ್ ಕೇಳಿದ್ರು, ಏನಂತೀರ ದರ್ಶನ್ ಅವ್ರ ಬಗ್ಗೆ? ನೋ ಕಮೆಂಟ್ಸ್. ಜನ ಸುಖದಾಗ ಇರ್ಬೇಕು, ಸುಖದಾಗಿದ್ದ ಜನ ಕಷ್ಟದಾಗೂ ಬರ್ಬೇಕು. ಅವಾಗ ಅದು ಒಂದು ಫ್ರೆಂಡ್ಶಿಪ್ ಆಗುತ್ತೆ, ಅದೊಂದು ಅಭಿಮಾನ ಆಗುತ್ತೆ. ಇವತ್ತು ದರ್ಶನ್ ಅವರು ಜೈಲಲ್ಲಿ ಇರಬಹುದು, ಆದ್ರೆ ದರ್ಶನ್ ಅವರು ನಿರಪರಾಧಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ತನಿಖೆಗಳು ಸಾಕಷ್ಟು ಹೇಳ್ಬೋದು, ನ್ಯಾಯಾಲಯ ಹೇಳ್ಬೋದು, ಆದ್ರೆ ನನ್ನ ವೈಯಕ್ತಿಕವಾಗಿ ದರ್ಶನ್ ಅವರು ತಪ್ಪು ಮಾಡಿಲ್ಲ. ಹೆಂಗ್ರಿ ಶಕ್ತಿ ಕುಮಾರ್ ದರ್ಶನ್ ಅವ್ರು ತಪ್ಪು ಮಾಡಿಲ್ಲ ಅಂತೀರಿ? ನೀವು ಮನುಷ್ಯರಿ ದನಾದಿರಿ ಅಂತ ನೀವು ಕೇಳ್ಬಹುದು. ಆದ್ರೆ ನಾ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ, ದರ್ಶನ್ ಅವರ ಗೆಳತಿ, ಪ್ರಾಣ ಗೆಳತಿ ಯಾರು ಪವಿತ್ರ ಗೌಡರಿಗೆ 3 ತಿಂಗಳಿಂದ ಮೆಸೇಜ್ ಮಾಡ್ತಿದ್ದ ಹಲ್ಕಟ್ ನನ್ನ ಮಗ ರೇಣುಕಾ ಸ್ವಾಮಿ. ಅವ್ರು ಬಿಡು ಎಷ್ಟೋ ಜನ ಹುಡುಗಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಲತ್ತಾರ. ನನಗೂ ಕಮೆಂಟ್ ಮಾಡಿದ್ದ, ಹೆಣ್ಣಂದ್ರೆ ನನಗೆ ತುಂಬಾ ಇಷ್ಟ, ನನಗೆ ನಿಮ್ ಜೊತೆ ಸುಂದರವಾದ ಹುಡುಗಿಯ ಜೊತೆ ಒಂದ್ ದಿವಸ ಕಳಿಬೇಕು ಅಂತೇಳಿ. ಅದು ಸೋಷಿಯಲ್ ಮೀಡಿಯಾದಾಗ ನಾನು ನೋಡಿದ್ದು. ಸೋಷಿಯಲ್ ಮೀಡಿಯಾದಾಗೂ ಬಹಳಷ್ಟು ಇಂಥ ಕಮೆಂಟ್ಗಳನ್ನ ಹಾಕಿದ್ದ ಅಂತ, ತನ್ನ ಮರ್ಮಾಂಗದ ಫೋಟೋಗಳನ್ನ ಹಾಕ್ತಿದ್ದ ಅಂತ. ಅದಕ್ಕೆ ಯಾರಿಗೆ ಕೋಪ ಬರಂಗಿಲ್ರಿ? ಇವತ್ತು ನನ್ನ ಹೆಂಡತಿಗೆ ಆಗ್ಲಿ, ನನ್ನ ಗರ್ಲ್ ಫ್ರೆಂಡ್ ಆಗಲಿ, ಯಾರಾದ್ರೂ ಮರ್ಮಾಂಗದ ಫೋಟೋ ಆಗ್ಲಿ, ಅದು ಹಾಕಿದ್ರೆ ನೀವೇನು ಮನೆ ಕರೆಸಿ ಸ್ವೀಟ್ ಕೊಡಿಸ್ತೀರಾ? ಅವ್ರಿಗೆ ಹಾಲು ಕೊಡಿಸಿ, ಊಟ ಮಾಡಿಸಿ, ಬಾಳ ಚಂದ ಹಾಕಿಯಪ್ಪ ಕಮಿಟ್ ಅಂತೇಳಿ ಅವ್ರಿಗೆ ಶಬಾಷ್ಗಿರಿ ಕೊಡ್ತೀರಾ? ಅಂತ ನನ್ನ ಮಕ್ಕಳನ್ನ ಅವರು ಈ ತರ ಶಿಕ್ಷೆ ಕೊಟ್ಟಿದ್ದೇ ಕರೆಕ್ಟ್. ಇದು ಎಲ್ಲ ಅಭಿಮಾನಿಗಳು ಹೇಳಕತ್ತಾರ, ದರ್ಶನ್ ಅಭಿಮಾನಿಗಳು ಹೇಳಕತ್ತಾರ. ಈ ದರ್ಶನ್ ಅವ್ರು ಇದ್ದಾಗ ಎಷ್ಟೋ ಜನ ದರ್ಶನ್ ಅವರೇ ನಮ್ ಬಾಸು, ಡಿ ಬಾಸ್ ನಮ್ಮ ಸಿನಿಮಾಗ್ ಬಂದು ಲಾಂಚ್ ಮಾಡಿ ಬಾಸ್ ಅಂತಿದ್ರು. ಇವರು ಜಮೀರ್ ಅಹಮದ್ ಖಾನ್ ಅವರು, ಅವ್ರ ಮಗನ ಸಿನಿಮಾ ಬಂದಾಗ ಡಿ ಬಾಸ್ ಅಂತಿದ್ರಲ್ಲ ಜಮೀರ್ ಅಹಮದ್ ಖಾನ್ ಅವರೇ. ರಾಜಕೀಯ ಜೀವನದಲ್ಲಿ ಏಳು ಬೀಳು ಇರ್ತದ, ಆದ್ರೆ ದರ್ಶನ್ ಅವ್ರನ್ನ ರಕ್ಷಣೆ ಮಾಡಿ ಅಂತ ನಾ ಹೇಳಿಲ್ಲ. ಅವ್ರು ಮಾಡಿದ ತಪ್ಪು ನೋಡಿ, ದರ್ಶನ್ ಅವರೇ ಕೊಲೆ ಮಾಡ್ಯಾರಂತ ಪ್ರೂವ್ ಆಗಿತ್ತು, ಇನ್ನೂ ನಡೆದದ. ಈಗ ಜೈಲ್ ಶಿಕ್ಷೆ ಕೊಟ್ಟಾರ. ಈಗ ಅವ್ರಿಗೆ ನೀವು ಒಂದಾದ್ರೂ ಸಮಾಧಾನಕ್ಕೋಸ್ಕರ ಏನೋ ಕೋಪದಲ್ಲಿ ಮಾಡಿರ್ಬಹುದು. ಅವನು ರೇಣುಕಾ ಸ್ವಾಮಿನ ತಪ್ಪು ಮಾಡಿದ್ದಾನೆ. ಅದಕ್ಕೆ ಇವರು ಹುಡುಗರಿಗೆ ನೋಡಪ್ಪ, ಅವ್ರು ಬೆಂಬಲಿಗರಿಗೆ ಹೇಳಿದಾರೆ, ನಿಮ್ ಬೆಂಬಲಿಗರು ಹೇಳಿದ್ದಾರೆ, ನೋಡಪ್ಪ ಅವ್ನು ಯಾನೋ ಗಲಾಟೆ ಮಾಡ್ತಾ ನೋಡು ಅಂದಾಗ ಅವ್ರು ಕೊಲೆ ಮಾಡಿ ಬಂದ್ರೆ ನೀವೇ ಕೊಲೆ ಮಾಡ್ದಂಗ. ಹಾಗೆ ದರ್ಶನ್ ಅವರು ಕೂಡ ಹೇಳ್ಯಾರ. ಪವಿತ್ರ ಗೌಡ ಹೇಳಿದ್ರು, ನೋಡ್ರಿ ನೀವು ದರ್ಶನ್ ಅವರೇ, ನೀವು ದೊಡ್ಡ ಸ್ಟಾರ್ ಅಂತ ಹೇಳ್ತೀರಿ, ನಿಮ್ ಬಹಳಷ್ಟು ಡೀಪ್ ಫ್ಯಾನ್ಸ್ ಫಾಲೋವರ್ಸ್ ಅಂತ ಹೇಳ್ತಾರೆ, 3 ತಿಂಗಳ ನಾನು ಮೆಸೇಜ್ ಮಾಡ್ತಾ ಇದ್ದೇನೆ, ನೀವು ಸ್ವಲ್ಪ ವಿಚಾರಿಸಿ ಅಂತ ಹೇಳಿದಾಗ ದರ್ಶನ್ ಅವರು ಹೇಳಿದ್ದಾರೆ, ವಿಚಾರಿಸಪ್ಪ, ಅವ್ನಿಗೆ ಏನೋ ಬಹಳ ಹಲ್ಕಟ್ ನಮ್ಗೆ ಯಾರಾದ್ರೂ ಬೈದ್ರೆ ನಮ್ಗೆ ಸಹಿಸ್ಕೊಳಕಾಗಲ್ಲ, ಇವ್ರು ಹೆಂಗ್ರಿ ಸಹಿಸ್ಕೋಬೇಕು? ಮರ್ಮಾಂಗದ ಫೋಟೋ ಕಳ್ಸ್ಯಾನಂತ, ತನ್ನ ದೇಹದಲ್ಲಿರೋ ಮರ್ಮಾಂಗದ ಫೋಟೋ ಕಳ್ಸ್ಯಾನಂತ. ಇವ್ ಒಬ್ಬನೇ ಕಾಣಿಸಿದ್ನ ರೇಣುಕಾ ಸ್ವಾಮಿ? ಎಲ್ಲರೂ ಕಾಣಿಸಿದ್ರು. ಅದಕ್ಕೆ ಇವ್ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ನಾವು ಬಾಳ ಬೇಜಾರ. ಅಂಬರೀಶ್ ಅಣ್ಣ ಅವರು, ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಅಕಸ್ಮಾತ್ ಏನಾಗಿ
ಏನಾದ್ರೂ ಇದ್ರೆ ಬದುಕಿದ್ರೆ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ನೀವು ದರ್ಶನ್ ಅವ್ರು ಬಿಡಿಸ್ಕೊಂಬರ್ರಿ ಅಂತ ಹೇಳಕತ್ತಿಲ್ಲ, ಬಿಡಿಸ್ಕೊಂಬರ್ ತಾಕತ್ ಅವ್ರಿಗೆ ಐತಿ, ಬರ್ತಾರ ಓಕೆ, ಆದ್ರೆ ಮಾತಾಡಬೇಕಿತ್ತಲ್ಲ. ಫಿಲ್ಮ್ ಇಂಡಸ್ಟ್ರಿ ಒಳಗ ಏನು ಕನ್ನಡ ಚಿತ್ರರಂಗದ ಕಳಸ ಯಾರಪ್ಪ ಅಂದ್ರೆ ನಮ್ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ಸಾಕಷ್ಟು ಅಭಿಮಾನಿಗಳದಾರ. ಶೆಟ್ಟರ್ಕಿಯವರು ಶಿವರಾಜ್ ಕುಮಾರ್ ಮಾತಾಡಿಲ್ಲ, ರವಿಚಂದ್ರನ್ ಮಾತಾಡಿಲ್ಲ, ಜಗ್ಗೇಶ್ ಅಂತೂ ಹಾಲು ಕುಡಿದಿರ್ಬೋದು, ಉಮಾಪತಿ ಗೌಡ ಜಗ್ಗೇಶ್ ಅಂತೂ ಸಿಕ್ಕಾಪಟ್ಟಿ ಹಾಲು ಕುಡಿದಿರ್ಬೋದು. ಮತ್ತೆ ಯಾರು ನಮ್ಮ ಹೀರೋ ಇದಾರಲ್ಲ, ಯಾರು ಅರ್ಜುನ್ ಸರ್ಜಾ ಅವರಳೆಯ ಧ್ರುವ ಸರ್ಜಾ ಅವರು ಹಾಲು ಕುಡಿದಿರ್ಬೋದು. ಬಟ್ ಅಭಿಮಾನಿಗಳ ಇನ್ನೂ ಆದ್ರೂ ಅಭಿಮಾನಿಗಳ ಅಭಿಮಾನ ಇನ್ನೂ ಕಮ್ಮಾಗಿಲ್ಲ ದರ್ಶನ್ ಅವ್ರ ಮೇಲೆ ಇರೋದು. ಅದಕ್ಕ ನಾ ಹೇಳ್ತೀನಪ್ಪ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ದರ್ಶನ್ಗಳ ಅಭಿಮಾನಿಗಳಿದಾರ. ನಾನೇನ್ ಹೇಳ್ತೀನಿ, ದರ್ಶನ್ ಅವರ ಮಾಡಿರುವುದು ತಪ್ಪಲ್ಲ ಅಂತೇಳಿ ಜನಾನು ಹೇಳ್ತಾರ, ನಾನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವನು ಈ ರೀತಿ ಅಶ್ಲೀಲ ಮೆಸೇಜ್ ಕಳಿಸ್ಲಿಲ್ಲ ಅಂದ್ರೆ ಯಾರು ಏನು ಮಾಡ್ತಿದ್ರೇನ್ರಿ? ಅಶ್ಲೀಲವಾಗಿ ಮೆಸೇಜ್ ಕಳಿಸ್ಯಾನ, ಒಂದು ಹೆಣ್ಣನ್ನ ಕೆಟ್ಟದಾಗಿ ನೋಡ್ಯಾನ, ಅದಕ್ಕೆ ಅವನಿಗೆ ಕೋರ್ಟ್ ಶಿಕ್ಷೆ ಕೊಡೋದೇ ಇವರ ದರ್ಶನ್ ಅವ್ರ ಅಭಿಮಾನಿಗಳು ಕೊಟ್ಟಾರ ಅಂತೇಳಿ ಇಡೀ ಅಭಿಮಾನಿಗಳು ಹೇಳಕತ್ತಾರ. ಅದಕ್ಕ ಇವತ್ತೆಷ್ಟೋ ಜನ ಅವ್ರಿಗೆ ಬಕೆಟ್ ಹಿಡಿತಿದ್ರು, ದರ್ಶನ್ ಅವ್ರಿಗೆ ಬಕೆಟ್ ಹಿಡಿದು ಹೋಗ್ತಿದ್ರಲ್ಲ. ಇವತ್ತು ಅವ್ರ ಮಾತ್ರ ಹೋದವ್ರು ಒಬ್ರೇ, ಯಾರು ವಿನೋದ್ ಪ್ರಭಾಕರ್ ಹೋಗಿ ಮಾತಾಡ್ಕೊಂಬಂದ್ರು. ಯಾರೇ ಇಡೀ ಜಗತ್ತೇ ಪ್ರಪಂಚ ಎದುರಾದ್ರೂ ಕೂಡ ನನಗೆ ಡಿ ಬಾಸ್ ಬೇಕು ಅಂತ. ಅದು ನಿಜವಾದ ಅಭಿಮಾನ. ಇವತ್ತು ಯಾಲ್ರಿ ಹೋಗ್ಬೋದು, ಇವತ್ತು ಯಾರಾದ್ರೂ ರಗಡ್ ಮಂದಿ ಜೈಲಿಗೆ ಹೋಗ್ತಾರ, ಕೊಲೆ ಮಾಡ್ತಾರ, ಮರ್ಡರ್ ಮಾಡ್ತಾರ, ಹೋಗಿ ಬರ್ತಾರ. ಯಾರು ಪ್ರಪಂಚದಲ್ಲಿ ಮಾಡದೇ ಇರೋದು ಇವ್ರೇನು ಮಾಡಿಲ್ಲ. ಅದಕ್ಕೆ ಇವತ್ತು ಅವ್ರ ಬಕೆಟ್ ಹಿಡಿಯೋರು ಇದ್ರಲ್ಲ, ಎಲ್ರಿಗೂ ಹೇಳ್ತೀನಿ, ಈ ಬಕೆಟ್ ಗಿರೇಕಿಗಳಿಗೆ ದರ್ಶನ್ ಅವ್ರು ಹೊರಗೆ ಬಂದ ತಕ್ಷಣ ಬಿಟ್ಬಿಡೋಕೆ ಇವ್ರನ್ನೆಲ್ಲ. ಯಾವ ಸಿನಿಮಾಗಳನ್ನ ಪ್ರಮೋಷನ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಡಿ ಬಾಸ್ ದರ್ಶನ್ ಅವರು 6 ತಿಂಗಳಲ್ಲಿ ಹೊರಗಡೆ ಬಂದೇ ಬರ್ತಾರೆ, ಮತ್ತೆ ಬಹಳಷ್ಟು ಸಿನಿಮಾಗಳನ್ನ ಮಾಡೇ ಮಾಡ್ತಾರೆ, ಮತ್ತೆ ಡಿ ಬಾಸ್ ಮತ್ತೆ ಪಾಮಲ್ ಬರ್ತಾರೆ, ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಹೆಚ್ಚಾಗ್ತಾರ. ಅದಕ್ಕ ಈ ರೇಣುಕಾ ಸ್ವಾಮಿ ಅಂತ ಕಾಮ ಪಿಶಾಚಿಗೆ ಶಿಕ್ಷೆ ಆ ದೇವರೇ ಕೊಟ್ಟನ್ನ ತಿಳ್ಕೋಬೇಕು. ಅದಕ್ಕ ಎಲ್ಲಾ ಅಭಿಮಾನಿಗಳು ಹೇಳ್ತೀನಿ, ನಿಮ್ ವೆಹಿಕಲ್ ಮೇಲ ಡಿ ಬಾಸ್ ಅಂತ ಎಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಾಕ್ರಿ. ದರ್ಶನ್ ಅವ್ರಿಗೆ ಅಭಿಮಾನ ಗೊತ್ತಾಗ್ಬೇಕು. ನನ್ನ ಸೆಲೆಬ್ರಿಟಿಗಳೇ ನನಗೆ ಬಂದ್ರಲ್ಲಪ್ಪ, ನನ್ನ ಹಿಂದಿದ್ದವರು, ನನ್ನ ಜೊತೆ ಇರೋ ಅಂತಾರ ಯಾರು ನನಗೆ ಬರ್ಲಿಲ್ಲ. ಕೊನೆಗೂ ನನ್ನ ಅಭಿಮಾನಿಗಳೇ ಎಂದಾದ್ರೂ ಅವ್ರು ತಿನಿಸೋದು ಉಣಿಸೋದು ಮಾಡ್ಯಾರ. ಅಭಿಮಾನಿಗಳೇ ಅವ್ರಂತ ನನ್ನ ಸೆಲೆಬ್ರಿಟಿಗಳೇ. ಬಹಳಷ್ಟು ವೈರಲ್ ಆದ ವಿಡಿಯೋಗಳು, ನನ್ನ ಸೆಲೆಬ್ರಿಟಿಗಳೇ ನನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂತ. ಕೊನೆಗೆ ಅವ್ರ ಬೆಂಬಲಕ್ಕೆ ನಿಂತಿದ್ದು ಅಭಿಮಾನಿಗಳು ಮಾತ್ರ. ಇವ್ರು ಯಾವ ಹೀರೋಗಳು ಬಂದಿಲ್ಲ, ಯಾವ ನಿರ್ಮಾಪಕರು ಬಂದಿಲ್ಲ, ಯಾವ ನಿರ್ದೇಶಕರು ಬಂದಿಲ್ಲ, ಯಾವ ರಾಜಕಾರಣಿಗಳು ಬಂದಿಲ್ಲ. ಅದಕ್ಕೆ ಇವತ್ತು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಈ ವಿಡಿಯೋ ಹಾಕ್ಲಾತೀನಿ. ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ರಿ. ಈ ಏನು ಸುಮಲತಾ ಮೇಡಮ್ ಆಗಲಿ, ಅಂಬರೀಶ್ ಅವರಾಗ್ಲಿ, ಅಂಬರೀಶ್ ಅವ್ರ ಮಗ ಅಭಿಷೇಕ್ ಅಂಬರೀಶ್ ಅವರಾಗ್ಲಿ, ಎಷ್ಟು ಹಚ್ಕೊಂಡಿದ್ರಲ್ರಿ ನಿಮ್ ಚುನಾವಣೆಯಲ್ಲಿ ಕಾಲಿಗೆ ಹಗ್ಗ ಕಟ್ಕೊಂಡು ತಿರ್ಗಾಡಿದ್ರಲ್ರಿ ಮೇಡಮ್, ಸುಮಲತಾ ಮೇಡಮ್. ಇವತ್ತು ಒಂದು ಕಮೆಂಟ್, ಒಂದು ಬೈಟ್ ಕೂಡ ಅವ್ರ ಬಗ್ಗೆ ನೀವು ಮಾತಾಡಲಿಲ್ಲ. ಏನಾಗಿದೆ ನೋಡೋಣ. ದರ್ಶನ್ ಅವರು ಮತ್ತೆ ಹೊರಗೆ ಬರುವಂತ ಅವ್ರನ್ನ ತರೋಣ, ಈ ತರ ಮಾಡಿದಾರಂದ್ರೆ ಅದರಿಂದ ಏನೋ ಕಾರಣ ಇರ್ಬೋದು ಅಂತ ಒಂದು ವಿಷಯ ಕೂಡ ಮಾತಾಡಲಿಲ್ಲ ಸುಮಲತಾ ಮೇಡಮ್. ಸುಮ್ಮನಿದ್ಬಿಟ್ರ ಅಂತ ಇಡೀ ಕರ್ನಾಟಕ ಜನ ಮಾತಾಡತ್ತಾರ. ಅದಕ್ಕೆ ಈ ಎಲ್ಲಾ ಬಕೆಟ್ ಹೀರೋಗಳಿಗೆ ಈ ಸಿನಿಮಾಗಳು ನೋಡಕ್ ಹೋಗ್ಬೇಡ್ರಿ. ಅದಕ್ಕೆ ದಯವಿಟ್ಟು ಡಿ ಬಾಸ್ ಅವ್ರು ಬರೋ ತನಕ ಯಾವ ಸಿನಿಮಾಗಳನ್ನ ಕನ್ನಡ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು ಯಾವ ಸಿನಿಮಾನ ನೋಡ್ಬೇಡ್ರಿ ಅಂತೇಳಿ ಈ ವಿಡಿಯೋ ಬಿಡ್ಲಾಕತ್ತೀನಿ. ಆದಷ್ಟು ಬೇಗ ಈ ವಿಡಿಯೋ ವೈರಲ್ ಮಾಡ್ರಿ, ಶೇರ್ ಮಾಡ್ರಿ. ನಾನೇನು ಮಾತಾಡಿದ್ರೆ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, 6 ತಿಂಗಳಲ್ಲಿ ಮತ್ತೆ ಡಿ ಬಾಸ್ ನೀವು ಮುಂದೆ 6 ತಿಂಗಳಲ್ಲಿ ಅವ್ರ ಜಾಮೀನು ಸಿಗುತ್ತೆ, ಮತ್ತೆ ಹೊರಗಡೆ ಬರ್ತಾರೆ, ಮತ್ತೆ ಒಳ್ಳೆ ಸಿನಿಮಾ ಮಾಡ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಮತ್ತೆ ಎಲ್ಲರೂ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಹೋಗಿ ಬರ್ತೀರಿ. ಶೇರ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.